ಇವತ್ತು ಪ್ರೋಮೋ ನೋಡಿದ್ರಿ ಅಂತ ಅನ್ಸುತ್ತೆ. ವೈಲ್ಡ್ ಕಾರ್ಡ್ ಎಂಟ್ರಿ ರಘು ಅವರು ಇವ್ರಿಗೆ ಆವಾಜ್ ಆಗ್ತಾರೆ, ಇವರು ಅವ್ರಿಗೆ ಆವಾಜ್ ಆಗ್ತಾರೆ. ಇಲ್ಲಿ ವಿಲನ್ ಯಾರು ಅನ್ನೋದೇ ಗೊತ್ತಾಗೋದಿಲ್ಲ, ಯಾಕಂದ್ರೆ ರಘು ಮ್ಯೂಟೆಂಟ್ ಅವರು ವಿಲನ್ನು, ಅಶ್ವಿನಿ ಅವರು ಸದ್ಯಕ್ಕೀಗ ಇಡೀ ಕರ್ನಾಟಕದ ದೃಷ್ಟಿಯಲ್ಲಿ ವಿಲನ್ ಆಗಿದ್ದಾರೆ. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ವೈಲ್ಡ್ ಕಾರ್ಡ್ಗಳ ಎಂಟ್ರಿಗಳಿಗೆ ಎಲ್ಲರೂ ಟಾರ್ಗೆಟ್ ಆಲ್ಮೋಸ್ಟ್ ಅಶ್ವಿನಿ ಅವರೇ ಇದ್ದಾರೆ. ಸೊ ಮೇ ಬಿ ನೀವು ನೋಡಿಲ್ಲ ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋದಂತೂ ನಿಜ. ಏನಾಗ್ಬೋದು ಅಂತ ಅನ್ಸುತ್ತೆ. ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಅಂದ್ರೆ ರಘು ಅವ್ರ ಟಾರ್ಗೆಟೇ ಫಸ್ಟ್ ಅಶ್ವಿನಿ. ಅಂದ್ರೆ ನೀವು ಒಂದು ಹೆಣ್ಣನ್ನ ಬಗ್ಗೆ ನಾನು ಯಾರಾದ್ರೂ ಮಾತಾಡಿದ್ರೆ ನೀವು ಅವ್ರನ್ನ ಫೇಸ್ ಮಾಡ್ತೀನಿ ಅಂತೀರಾ, ನೋಡಿದ್ರೆ ನೀವೇ ಒಂದು ಹೆಣ್ಣನ್ನ ಕೀಳಾಗಿ ನೋಡ್ತೀರಾ ಅನ್ನೋದೇ ಅವ್ರ ಫಸ್ಟ್ ಡೈಲಾಗು ರಘು ಅವ್ರದ್ದು. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವೈಲ್ಡ್ ಕಾರ್ಡ್ ಎಂಟ್ರಿಗಳೆಲ್ಲ ಅವ್ರನ್ನೇ ಟಾರ್ಗೆಟ್ ಮಾಡ್ಬೋದು ಅಂತ. ಇಲ್ಲ, ಟಾರ್ಗೆಟ್ ಅನ್ನೋದಕ್ಕಿಂತ ಒಬ್ಬ ತಪ್ಪು ಮಾಡಿದಾಗ ತಿದ್ದಿ ಹೇಳಕ್ಕೆ ಒಬ್ಬ ಬೇಕು. ಅದು ರಘುನಲ್ಲಿ ನಿಜವಾಗ್ಲೂ ಆ ಶಕ್ತಿ ಇದ್ರೆ ವೆಲ್ ಅಂಡ್ ಗುಡ್. ಐ ಆಮ್ ವೇಟಿಂಗ್, ನಾನು ಹೋಗಿ ನೋಡ್ತೀನಿ. ಅಲ್ಲ, ಯಾರೇ ಆಗಲಿ ತಪ್ಪು ಮಾಡಿದಾಗ ಬಾಯಿ ಮಾತಿನ ಹೊಡ್ತಬೇಕು. ಇಲ್ಲಿ ನಾವು ಕೈ ಮಾಡೋಕ್ಕಾಗಲ್ಲ, ಬಾಯಿ ಮಾತಿನ ಹೊಡ್ತಬೇಕು. ಅದನ್ನ ತಿತ್ಕೊಂಡ್ರೆ ಅವ್ರಿಗೆ ಒಳ್ಳೇದು. ಇಲ್ದಿದ್ರೆ ಇವತ್ತು ನಾವು ಬಂದಿದ್ದೀವಿ, ನಾಳೆ ಅವ್ರು ಬರ್ತಾರೆ. ಆಟ ಪೂರ್ತಿ ಮಾಡದೆ ಬರೋದಕ್ಕಿಂತ ಬದಲಾಗಿ ಒಳ್ಳೆ ಆಟ ಆಡಿ ಒಳ್ಳೆ ಹೆಸರು, ಇವಾಗ ಏನು ಹೆಸರು ಕೆಡ್ತಿದೆ ಅದನ್ನ ಸರಿ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಉತ್ತಮ. ಇಲ್ದಿದ್ರೆ ನಾಳೆ ಬಂದು ನಾನು ಹೋರಾಟ ಮಾಡ್ತೀನಿ ಅಂದ್ರೂ ಜನಗಳು ನಂಬೋ ಪರಿಸ್ಥಿತಿನಲ್ಲಿ ಇರಲ್ವಲ್ಲ, ಅವ್ರಿಗೆ ತಾನೇ ನಷ್ಟ. ಯಾರು ತುಂಬಾ ಫೇಕ್ ಅಂತ ಅನ್ಸಿದ್ರು ಮ್ಯಾಮ್ ನಿಮ್ಗೆ ಬಿಗ್ ಬಾಸ್ ಇಡೀ ಮನೆಯಲ್ಲಿ? ಅವರಿಬ್ಬರೇನೆ ಅನ್ನಿಸ್ತಾ ಇರೋದು ಫೇಕ್ ಅಂತ. ಯಾಕಂತ ಹೇಳಿದ್ರೆ ನಡೆ ಬೇರೆ ನುಡಿ ಬೇರೆ, ಎರಡು ಒಂದಕ್ಕೊಂದು ಹೊಂದಾಣಿಕೆನೇ ಆಗದೆ ಇದ್ದಾಗ ಫೇಕ್ ಅಂತಾನೆ ತಾನೇ ಅನ್ಸೋದು. ನಾನು ಹೆಣ್ಮಕ್ಳು ಪರವಾಗಿ ನಿಲ್ತೀನಿ ಅಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಮಾಡೋಂಥವ್ರು ಬೇರೆ ಯಾರೂ ಇಲ್ಲ, ಅವರೇ ಮಾಡ್ತಾ ಇರೋದು. ಹೆಣ್ಮಕ್ಳು ಪರವಾಗಿ ನಿಲ್ತೀನಿ ಅಂತೀಯ, ನೀನೇ ಹೆಣ್ಮಕ್ಳು ವಿರೋಧ ಹೋಗ್ತೀಯ, ನೀನೇ ಅವ್ರನ್ನ ಹೀಯಾಳಿಸ್ತೀಯ, ನೀನೇ ಅವ್ರನ್ನ ಕೆಳಗಡೆ ತಳ್ತಿದ್ಯಾ, ನಿನ್ನ ಮಾತಿಗೂ ಕೃತಿಗೂ ಸಂಬಂಧನೇ ಇಲ್ಲ. ಸೊ ಫೇಕೆ ಅಲ್ವಾ? ನಾನು ಅದನ್ನು ಸೆಕೆಂಡ್ ವೀಕಲ್ಲಿ ಕೊಟ್ಟೆ ನಾಟಕೀಯ, ಅದು ನನಗೆ ಬೇರೆ ಕುತಂತ್ರಿ ಅಂತ ಕೊಟ್ಟರು, ನಾನು ವಿರುದ್ಧ ಹೋಗಿದ್ದು. ನನಗೆ ಆ ಪದಗಳ ಭಾರ ಅವ್ರುಗಳಿಗೆಲ್ಲ ಗೊತ್ತಾಗ್ತಿದೆಯೋ ಅಲ್ವೋ ಗೊತ್ತಿಲ್ಲ, ದಟ್ ಈಸ್ ಓಕೆ ನನಗೆ. ಬಟ್ ನಾನು ಅದಕ್ಕೆ ನನಗೆ ಆ ಕುತಂತ್ರಿ ಅವ್ರಿಗೆ ಕೊಡ್ಬೋದಾಗಿತ್ತು ಈಸಿಲಿ, ಟಿಟ್ ಫಾರ್ ಟ್ಯಾಟ್. ಬಟ್ ನಂಗೆ ಆ ಪದನ ಯೂಸ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ನಾಟಕೀಯ ಅಂತಾನೆ ಕೊಟ್ಟಿದ್ದು ನಾನು, ಫೇಕ್ ಅಂತಾನೆ ಕೊಟ್ಟಿದ್ದು ನಾನು.